ಹಲೋ ವೆಲ್ಕಮ್ ಬ್ಯಾಕ್ ಟು ಪವಿತ್ರ ವ್ಲಾಗ್ಸ್. ಇವತ್ತಿನ ವ್ಲಾಗ್ ನಾನು ಮಧ್ಯರಾತ್ರಿ 3 o'clockಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ನಾವು ತುಂಬ ದಿನದಿಂದ ಈ ಪ್ಲೇಸ್ಗೆ ಹೋಗಬೇಕು ಅಂದ್ಕೊಳ್ತಾ ಇದ್ವಿ, ಆದರೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಸೊ ಫೈನಲಿ ಒಂದು ಸ್ಪೆಷಲ್ ಡೇಗೋಸ್ಕರ, ಒಂದು ಸ್ಪೆಷಲ್ ಸೆಲೆಬ್ರೇಷನ್ಗೋಸ್ಕರ ನಾವು ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಅದು ಎಲ್ಲಪ್ಪ ಅಂದರೆ ಊಟಿಗೆ. ಸೊ ಹಾಗಾಗಿ ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ನಾವು 3 o'clock ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು, ಆದರೆ ನಾವು ಎದ್ದಿದ್ದೆ 2:30 ಆಗಿತ್ತು. 2:30ಗೆ ಎದ್ದು ಫ್ರೆಶ್ ಅಪ್ ಆಗಿ ಮತ್ತು ದೂರ ಹೋಗ್ತಾ ಇದ್ದೀವಲ್ಲ, ಸೊ ಹಾಗಾಗಿ ಕಾರ್ಗೆ ಪೂಜೆ ಮಾಡಿ ಹೊರಡೋಣ ಅಂತ ಹೇಳಿ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸಾತ್ವಿಕ್ ಇನ್ನೂ ಮಲಗಿದ್ದಾನೆ, ಸೊ ನನಗೆ ಮಲಗಿರಲಿ ಅಂತ ಹೇಳಿ ನಾವು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಅವನು ಹಂಗೆ ಎತ್ಕೊಂಡು ಕಾರಲ್ಲಿ ಮಲಗಿಸ್ಕೊಂಡೆ ಹೋಗೋಣ, ಅವ್ನಿಗೊಂದು ದೊಡ್ಡ ಸರ್ಪ್ರೈಸ್ ಆಗಿರಲಿ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಅಲ್ಲಿ ಆಗಿದ್ದೇ ಬೇರೆ. ಅವನು ಕಾರಿಗೆ ತಂದ ತಕ್ಷಣ ಅವನು ಎದ್ಬಿಟ್ಟ. ಇನ್ನೇನು ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆಗ್ತಿದೆ ಅಲ್ಲ, ಇನ್ನು ನಾನು ಸಾತ್ವಿಕ್ಗೆ ಸ್ಕೂಲ್ಗೆ ಜಾಯಿನ್ ಮಾಡಿಸಿದ್ದೀನಿ. ಇನ್ನು ಒಂದು ಸ್ಕೂಲ್ಗೆ ಜಾಯಿನ್ ಮಾಡಿದರೆ ಎಲ್ಲೂ ಹೋಗೋಕ್ಕಾಗಲ್ಲ ಅಂತ ಹೇಳಿ, ಸೊ ಈ ಟ್ರಿಪ್ ಒಂದು ಮುಗಿಸ್ಕೊಬಿಡೋಣ ಸ್ಕೂಲ್ ಸ್ಟಾರ್ಟ್ ಆಗೋಷ್ಟರಲ್ಲಿ ಅಂತ ಪ್ಲ್ಯಾನ್ ಮಾಡಿ ಇಲ್ಲಿಗೆ ಹೊರಡ್ತಾ ಇದ್ದೀವಿ. ಇನ್ನು ನಾವು ಸ್ಟಾರ್ಟ್ ಮಾಡಿದ್ದು 3:30ಗೆ. ಬ್ಯಾಂಗ್ಳೂರು ಮತ್ತು ಮೈಸೂರು ಎಕ್ಸ್ಪ್ರೆಸ್ ವೇ ತಗೊಂಡು ನಾವು ಬಂಡೀಪುರ ರೀಚ್ ಆದ್ವಿ. ನಾನು ಮತ್ತು ಸಾತ್ವಿಕ್ ಮಲ್ಕೊಬಿಟ್ಟಿದ್ವಿ. ಕಣ್ಬಿಟ್ಟು ನೋಡಿದ್ರೆ ನಾವು ಬಂಡೀಪುರಲ್ಲಿದ್ದೀವಿ. ಬಂಡೀಪುರ ಫಾರೆಸ್ಟ್ ಏರಿಯಾದಲ್ಲಿ ಹೋಗೋಕ್ಕೆ ಒಂಥರ ಖುಷಿ. ಅಲ್ಲಿ ಏನೇನು ನೋಡ್ಬೋದು ಅಂತ ನಾನು ಮುಂದೆ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಇನ್ನು ಬಂಡೀಪುರ ಬಿಟ್ಟರೆ ಮಧುಮಲೈ ಫಾರೆಸ್ಟ್ ಏರಿಯಾ, ಅದು ಫಾರೆಸ್ಟ್ ಏರಿಯಾನೇ. ಸೊ ಒಂಥರ ತುಂಬಾ ಚೆನ್ನಾಗಿತ್ತು ಈ ರೋಡಲ್ಲಿ ಹೋಗೋಕ್ಕೆ. ಸೀನಿಕ್ ಆಗಿರ್ಬೋದು, ಆ ವೆದರು, ಆ ಗಾಳಿ ತುಂಬಾ ಚೆನ್ನಾಗಿತ್ತು. ಮತ್ತು ನೋಡ್ಕೊಂಡು ಹೋಗೋದು, ಆ ಪ್ರಾಣಿಗಳನ್ನೆಲ್ಲ ನೋಡ್ಕೊಂಡು ಹೋಗೋದು ತುಂಬ ಚೆನ್ನಾಗಿತ್ತು. ನಾನು ಸಾತ್ವಿಕ್ ಮಾತ್ರ ತುಂಬಾ ಎಂಜಾಯ್ ಮಾಡಿದ್ವಿ.
ಮುಗಿತಾ ಇದ್ದಂಗೆ ಮಧುಮಲೈ ಫಾರೆಸ್ಟ್ ಏರಿಯಾ ಸಿಗುತ್ತೆ. ಸೊ ಇಲ್ಲಿ ಮಧುಮಲೈ ಫಾರೆಸ್ಟ್ ಏರಿಯಾ ಎಂಟ್ರಿ ಆಗ್ತಾ ಇದ್ದಂಗೆ ಮುಂದೆನೇ ಪಬ್ಲಿಕ್ ಟಾಯ್ಲೆಟ್ಸ್ ಇರುತ್ತೆ. ಟಾಯ್ಲೆಟ್ಸ್ ಯೂಸ್ ಮಾಡೋರು, ಬಟ್ ಅದು ಫಂಕ್ಷನಲ್ಲಿರಲ್ಲ. ನೀರು ಬರ್ತಾ ಇರಲಿಲ್ಲ. ನಾವು ಅಲ್ಲಿ ಸ್ಟಾಪ್ ಮಾಡಿದ್ವಿ. ಸೊ ಅಲ್ಲಿ ವಾಟರ್ ಬರ್ತಿರ್ಲಿಲ್ಲ ಅಂತ ಹೇಳಿ ತುಂಬ ಜನ ಅಲ್ಲಿ ಸ್ಟಾಪ್ ಮಾಡಿ ಮತ್ತೆ ವಾಪಸ್ ಹೋಗ್ತಾ ಇದ್ರು. ಸೊ ಮಧುಮಲೈ ದಾಟಿದ ಮೇಲೆ ನಿಮಗೆ ಅಲ್ಲಿ ಮುಂದೆ ಪೆಟ್ರೋಲ್ ಬಂಕ್ಸ್ ಇರುತ್ತೆ. ಸೊ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಸೊ ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಮತ್ತು ಮುಂದೆ ಯಾವುದೇ ರೆಸ್ಟೋರೆಂಟ್ಸ್ ಆಗಲಿ ಬೇಗ ಓಪನ್ ಆಗಿರಲ್ಲ. ಸೊ ವಾಶ್ರೂಮ್ಸ್ ಕೂಡ ಅಲೋ ಮಾಡಲ್ಲ. ಸೊ ಇದನ್ನು ನೀವು ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನು ನಮಗೆ ಇಲ್ಲಿಂದ ಏರ್ಪಿನ್ ಬೆಂಡ್ ಸ್ಟಾರ್ಟ್ ಆಗುತ್ತೆ. ಇದೊಂಥರ ಸ್ಕೇರಿಯಾಗೂ ಇತ್ತು, ನನಗೆ ಚೆನ್ನಾಗೂ ಇತ್ತು. ಟೋಟಲಿ 36 ಬೆಂಡ್ಸ್ ಏನೇನೋ ಇರುತ್ತೆ ಅಂದ್ಕೊತೀನಿ. ಸ್ವಲ್ಪ ಓಡಿಸೋರು ಕೇರ್ಫುಲ್ಲಾಗಿ ಓಡಿಸಿ. ನಾವು ಬರ್ತಾ ಈ ರೂಟಲ್ಲಿ ಹೋದ್ವಿ, ಮತ್ತು ಹೋಗ್ತಾ ಈ ರೂಟಲ್ಲಿ ಹೋದ್ವಿ, ಬರ್ತಾ ಬೇರೆ ರೂಟಲ್ಲಿ ಬಂದ್ವಿ. ನಾವು ಹೋಗಿದ್ದ ದಿನ ಒಂಚೂರು ಮಳೆ ಇರಲಿಲ್ಲ, ಬಿಸಿಲಿತ್ತು. ಬಟ್ ನೆಕ್ಸ್ಟ್ ಡೇ ಮಳೆ ಸ್ಟಾರ್ಟ್ ಆಯಿತು. ಇವಾಗೆಲ್ಲ ರೆಡ್ ಅಲರ್ಟ್ ಹಾಕಿದ್ದಾರೆ ಊಟಿಲಿ. ಸೊ ಪ್ಲ್ಯಾನ್ ಮಾಡೋರು ನೋಡ್ಕೊಂಡು ಪ್ಲ್ಯಾನ್ ಮಾಡಿ. ನಾ ಹೋಗಿದ್ದ ದಿನ ನೋಡಿದ್ರೆ ಮಳೆ ಅಷ್ಟೊಂದು ಮಳೆನೇ ಇರಲಿಲ್ಲ. ಇವಾಗ ರೈನ್ಫಾಲ್ ಜಾಸ್ತಿ ಆಗಿ ತುಂಬ ಪ್ಲೇಸಸ್ಗೆ ಅಲೋ ಮಾಡ್ತಾ ಇಲ್ಲ. ರೆಡ್ ಅಲರ್ಟ್ ಹಾಕಿದ್ದಾರೆ, ಯಾವ ಪ್ಲೇಸಸ್ಗೂ ಬಿಡ್ತಾ ಇಲ್ಲ. ಸೊ ನೀವು ಸ್ವಲ್ಪ ನೋಡಿಕೊಂಡು ಊಟಿಗೆ ಹೋಗೋರು ಪ್ಲ್ಯಾನ್ ಮಾಡಿಕೊಂಡು ಹೋಗಿ. ಇನ್ನು ಮೇಲ್ಗಡೆ ಹತ್ತಾ ಇದ್ದಂಗೆ ಆ ಚಿಲ್ನೆಸ್ ನಮಗೆ ಫೀಲ್ ಆಗುತ್ತೆ. ಕೆಳಗಡೆ ಇರೋ ತನಕ ಒಂಥರ ಗಾಳಿ ಇರುತ್ತೆ, ಮೇಲ್ಗಡೆ ಹತ್ತುತ್ತಾ ಇದ್ದಂಗೆ ಫುಲ್ಲು ಚಿಲ್ಲು ಗಾಳಿ ಬೀಸುತ್ತೆ. ಆವಾಗ ಫೀಲ್ ಆಗುತ್ತೆ ನಮಗೆ, ನಾವು ಊಟಿಗೆ ರೀಚ್ ಆಗ್ತಾ ಇದ್ದೀವಿ ಅನ್ನೋ ಫೀಲ್ ತರುತ್ತೆ. ಚೆನ್ನಾಗಿತ್ತು. ಇನ್ನು ನಾವು ರೂಮ್ ಸ್ಟೇ 1 ಮಂತ್ ಬಿಫೋರೇ ನಾವು ಬುಕ್ ಮಾಡಿದ್ವಿ.
ನಿಯರ್ ಬೈ ಬಸ್ ಸ್ಟ್ಯಾಂಡೇ ನಾವು ತೊಗೊಂಡಿದ್ವಿ. ಸೊ ಹಾಗಾಗಿ ನಾವು ಎಲ್ಲ ಪ್ಲೇಸಸ್ಸು ವಿಸಿಟ್ ಮಾಡೋಕ್ಕೆ ನಮಗೆ ಈಸಿ ಆಗುತ್ತೆ ಅಂತ ಹೇಳಿ. ನಮ್ಮದು ಮೇಯ್ನ್ ಮೋಟಿವ್ ಏನಂದರೆ ಎಲ್ಲ ಪ್ಲೇಸಸ್ಸು ವಿಸಿಟ್ ಮಾಡಬೇಕು ಅಂತ ಅಲ್ಲ, ರಶ್ ಆಗಿ ವಿಸಿಟ್ ಮಾಡಬೇಕು ಅಂತ ಏನಿಲ್ಲ. ಜಸ್ಟ್ ಕಾಮಾಗಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನೋಡಿಕೊಂಡು ನಾವು ರಿಲ್ಯಾಕ್ಸ್ ಮಾಡೋಕ್ಕೆ ಅಂತಲೇ ನಾವು ಮೇಯ್ನ್ ಪರ್ಪಸ್ ಹೋಗಿದ್ದು. ಪ್ಲಸ್ ಇನ್ನೊಂದು ಸ್ಪೆಷಲ್ ಸೆಲೆಬ್ರೇಷನ್ ಇತ್ತು, ಅದು ಏನಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನಾವು ಬಸ್ ಸ್ಟ್ಯಾಂಡ್ ರೀಚ್ ಆದಂಗೆ ನಾವು ಹೋಟೆಲ್ಗೆ ಹೋಗಿ, ಒಂದು ಚಿಕ್ಕ ಹೋಟೆಲ್ಗೆ ಹೋಗಿ ಅಲ್ಲಿ ಟಿಫನ್ನ ಮುಗಿಸ್ಕೊಂಡ್ವಿ. ಟಿಫನ್ ಮುಗಿಸ್ಕೊಂಡು ಪಕ್ಕದಲ್ಲೇ ನಮಗೆ ಬೋಟ್ ಹೌಸ್ ಇತ್ತು, ನಿಯರ್ ಬೈ ಪ್ಲೇಸ್ ಬಂದು ಬೋಟ್ ಹೌಸ್ ಇತ್ತು. ಸೊ ಬೋಟ್ ಹೌಸ್ಗೆ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಕಾರ್ ಪಾರ್ಕಿಂಗ್ ಇರುತ್ತೆ, ಪೇ ಪಾರ್ಕ್ ಮಾಡಿಬಿಟ್ಟು ನಾವು ಬೋಟ್ ಹೌಸ್ಗೆ ಹೋಗ್ತಾಯಿದ್ವಿ. ಫ್ರೀ ಪಾರ್ಕಿಂಗೂ ಇದೆ, ನಮ್ಗೆ ಅದು ಗೊತ್ತಿಲ್ಲದೆ ನಾವು ಪೇ ಪಾರ್ಕಿಂಗ್ ತೊಗೊಂಡ್ಬಿಟ್ವಿ. ಸೊ ಬೋಟ್ ಹೌಸ್ ನಿಯರ್ ಬೈಯೇ ನಮಗೆ ಫ್ರೀ ಪಾರ್ಕಿಂಗೂ ಇರುತ್ತೆ. ಸೊ ನೋಡಿಕೊಂಡು ಪಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ನಿಮಗೆ ಒಳಗಡೆ ಹೋಗೋಕ್ಕೆ ಒಂದು ಟಿಕೆಟು ಮತ್ತು ಒಳಗಡೆ ಹೋದ್ಮೇಲೆ ಬೋಟಿಂಗ್ಗೆ ಒಂದು ಟಿಕೆಟ್ ಇರುತ್ತೆ. ಸೊ ಎಂಟ್ರಿ ಟಿಕೆಟ್ ಬಂದು 25 ರೂಪೀಸ್ ಇರುತ್ತೆ ಪರ್ ಪರ್ಸನ್ನು. ಬಿಲೋ 5 ಇಯರ್ಸ್ಗೆ ಫ್ರೀ ಇರುತ್ತೆ. ಸೊ ನಾವು ಬಂದು 2 ಟಿಕೆಟ್ಸ್ ತಗೊಂಡು ಒಳಗಡೆ ಹೋದ್ವಿ. ನಾವು ಹೋದಾಗ ಬಂದು ಸೀಸನ್ ಇತ್ತು, ಸೊ ಹಾಗಾಗಿ ತುಂಬ ಜನ ಇದ್ದರು. ನೋಡ್ತಾ ಇದ್ದೀರಲ್ಲ, ಇದು ಬಂದು ಕಾರ್ ಪಾರ್ಕಿಂಗ್ ಏರಿಯಾ. ಬೈಕ್ ಪಾರ್ಕಿಂಗು ಆ ಸೈಡ್ ಇರುತ್ತೆ. ಇನ್ನು ಸಾತ್ವಿಕ್ ಸ್ವೆಟ್ರ್ ಹಾಕ್ಕೊಳ್ಳೋ ಅಂತಂದರೆ ಅವನು ಕಾರಲ್ಲಿ ಬೇಡ ಅಂದ್ಬಿಟ್ಟು ಅಲ್ಲಿ ಬಂದಮೇಲೆ ಚಳಿ ಆಗ್ತಿದೆ ಅಂತ ಹೇಳ್ದ. ಸೊ ನನ್ನ ಹಸ್ಬೆಂಡು ಹೋಗಿ ಸ್ವೆಟ್ರ್ ತೊಗೊಬಂದರು ಮತ್ತು ಕಾರ್ಗೆ ಹೋಗಿ. ಅವನಂತೂ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದ ಬೋಟಲ್ಲಿ ಹೋಗ್ತೀವಿ ಅಂತ ಹೇಳಿ. ಅಲ್ಲಿ ನಮಗೆ ತುಂಬ ಆಪ್ಷನ್ಸ್ ಇರುತ್ತೆ, 2 ಸೀಟರ್ಸ್, 4 ಸೀಟರ್ಸ್ ಮತ್ತು 15 ಮೆಂಬರ್ಸ್ ಇನ್ ಎ ಬೋಟ್ ಅಂತ ಇರುತ್ತೆ. ನಾವು ಬಂದು 2 ಸೀಟರ್ಸ್ ತೊಗೊಂಡ್ವಿ. 2 ಸೀಟರ್ ಬೋಟ್, ಅದು ನಾವೇ ಪೆಡಲ್ ಮಾಡ್ಕೊಂಡು ಹೋಗೋದು. 2 ಸೀಟರ್ ಮತ್ತು 4 ಸೀಟರ್ ನಾವೇ ಪೆಡಲಿಂಗ್ ಮಾಡ್ಕೊಂಡು ಹೋಗೋದಿರುತ್ತೆ. ಇನ್ನು ನಾವು ಇಬ್ಬರೇ ಎಲ್ಲ ಇದ್ದಿದ್ದು, 3 ಜನನೇ ಅಲ್ವಾ ಇದ್ದಿದ್ದು ಅಂತ ಹೇಳ್ಬಿಟ್ಟು ನಾವು 2 ಸೀಟರ್ಸ್ ತೊಗೊಂಡ್ವಿ. ಟೈಮಿಂಗ್ಸ್ ಬಂದು 30 ಮಿನಿಟ್ಸ್ ಇರುತ್ತೆ ಡ್ಯೂರೇಷನ್. ಅಷ್ಟರಲ್ಲಿ ನಾವು ಎಷ್ಟು ದೂರ ಬೇಕಾದರೂ ಹೋಗ್ಬಿಟ್ಟು ಬರ್ಬೋದು. ನಾವು ಬಂದು ಪೆಡಲ್ ಮಾಡೋದು ಸ್ವಲ್ಪ ದೂರ ಹೋದ್ವಿ ಪೆಡಲ್ ಮಾಡಿಕೊಂಡು. ಆ್ಯಂಡ್ ನಮಗೆ ಅಲ್ಲೇ ನಿಂತ್ಕೊಂಡು ನಾವು ವ್ಯೂನ ಎಂಜಾಯ್ ಮಾಡಿಕೊಂಡು ಮತ್ತೆ ವಾಪಸ್ ಬಂದ್ವಿ. ಇನ್ನು ನಾವು ಅಲ್ಲಿ ನಮಗೆ ನಂಬರ್ ಕೊಟ್ಟಿರ್ತಾರೆ, ಒಂದು ನಂಬರ್, ಆ ನಂಬರ್ ಹತ್ರ ಹೋಗಬೇಕು. ನಮಗೆ 9 ನಂಬರ್ ಕೊಟ್ಟಿದ್ದರು. ಸೊ ಅಲ್ಲೋಗಿ ನಮಗೆ ಲೈಫ್ ಜಾಕೆಟ್ ಎಲ್ಲ ವೇರ್ ಮಾಡಿಕೊಂಡು ನಮಗೆ ಗೈಡ್ ಮಾಡ್ತಾರೆ. ಇಲ್ಲಿಂದ ನಮ್ಮ ಬೋಟಿಂಗ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಇಷ್ಟ, ನಾವು ಹೆಂಗಾದರೂ ಹೋಗಿ ವ್ಯೂನ ಎಂಜಾಯ್ ಮಾಡಿಕೊಂಡು ವಾಪಸ್ ಬರ್ಬೋದು.
ಬೋಟ್ ಹೌಸ್ ಪಕ್ಕದಲ್ಲೇ ಗೇಮಿಂಗ್ ಝೋನ್ ಇತ್ತು. ಸೊ ಅಲ್ಲಿ ಗೇಮ್ಸ್ ಎಲ್ಲ ಇತ್ತು. ಸಾತ್ವಿಕ್ ಅದನ್ನು ನೋಡಿಬಿಟ್ಟು ನಾನು ಆ ಗೇಮ್ ಆಡಬೇಕು ಅಂತಿದ್ದ. ಸೇಮ್ ಗೋಪಾಲನ ಆರ್ಕೇಡಲ್ಲಿ ಹೆಂಗಿರುತ್ತೆ ಪ್ಲೇ ಏರಿಯಾ ಆ ಥರ ಇತ್ತು. ಸರಿ ಅಂದ್ಬಿಟ್ಟು ಹೇಳಿ ನಾವು ಹೊರಟ್ವಿ. ಅಲ್ಲಿ ಬಂದು ಟಿಕೆಟ್ ಬಂದು 150 ರೂಪೀಸ್ ಇರುತ್ತೆ. 4 ಗೇಮ್ಸ್ ಆಡ್ಬೋದು. ಇನ್ನು ಅವನು ಕಾರ್ ಗೇಮ್ ಆಡ್ದ. ಮತ್ತು ನಾನಿಲ್ಲಿ ಇದನ್ನು ಟಾಯ್ ಪಿಕ್ ಮಾಡೋದು ತೊಗೊಂಡೆ. ನಂಗೆ ಒಂದ್ಸಲ ಆಡಿದಾಗ ಒಂದು ಟಾಯ್ ಸಿಕ್ತು. ಮತ್ತು ಇನ್ನೊಂದು ಟಾಯ್ ಸಿಗ್ಬೋದೇನೋ ಅಂತ ಹೇಳಿ ಮತ್ತೆ ಟ್ರೈ ಮಾಡಿದೆ, ಬಟ್ ಸಿಕ್ಕಿಲ್ಲ. ಈ ಥರ ಆಯಿತು. ಸೊ ಗೇಮ್ಸ್ ಎಲ್ಲ ಮುಗಿಸ್ಕೊಟ್ಟು ನಾವು ಇನ್ನು ನೆಕ್ಸ್ಟ್ ಪ್ಲೇಸ್, ನಮಗಿನ್ನೂ ತುಂಬಾ ಟೈಮ್ ಇತ್ತು ಅಂತ ಹೇಳಿ ನಾವು ನೆಕ್ಸ್ಟ್ ನಿಯರ್ ಬೈ ಬಂದುಬಿಟ್ಟು ನಮಗೆ ಕರ್ನಾಟಕ ಗಾರ್ಡನ್ ಇತ್ತು. ಸೊ ಅಲ್ಲಿಗೆ ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಇನ್ನು ಈವ್ನಿಂಗ್ ಮೇಲೆ ಯಾವುದೇ ಪ್ಲೇಸಸ್ಗೆ ಹಲೋ ಮಾಡಲ್ಲ ಅಲ್ವಾ. ಸೊ ಈವ್ನಿಂಗ್ ಬಂದು ನಾವು ರೂಮಲ್ಲಿ ರೆಸ್ಟ್ ಮಾಡೋಣ. ಈವ್ನಿಂಗ್ ತನಕ ನಮಗೆ ಯಾವ ಪ್ಲೇಸಸ್ ಕವರ್ ಮಾಡೋಕ್ಕಾಗುತ್ತೋ ಆ ಪ್ಲೇಸಸ್ನ ಕವರ್ ಮಾಡ್ಕೊಳ್ಳೋಣ ಅಂತ ನಮ್ಮ ಪ್ಲ್ಯಾನ್ ಇದ್ದಿತ್ತು. ನೆಕ್ಸ್ಟ್ ಬಂದು ನಾವು ಕರ್ನಾಟಕ ಗಾರ್ಡನ್ ಬಂದಿದ್ದು. ಇಲ್ಲಿ ಟಿಕೆಟ್ ಪ್ರೈಸ್ ಬಂದುಬಿಟ್ಟು ಪರ್ ಪರ್ಸನ್ 100 ಇರುತ್ತೆ. ಈ ಗಾರ್ಡನ್ ಅಂತೂ ಓ ಮೈ ಗಾಡ್ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಸಖತ್ತಾಗಿದೆ. ಅಷ್ಟು ದೊಡ್ಡ ಗಾರ್ಡನ್ನು. ಪಾರ್ಕಿಂಗ್ ಬಂದುಬಿಟ್ಟು ಪಕ್ಕದಲ್ಲೇ ಇರುತ್ತೆ. ತುಂಬ ಫ್ಯಾಮಿಲೀಸೇ ಬಂದಿದ್ದು. ಎಲ್ಲ ಟಿಲಾಗಲಿ ಕಾರಲ್ಲಾಗಲಿ ಎಲ್ಲ ತುಂಬ ಫ್ಯಾಮಿಲೀಸ್ ಬಂದಿದ್ದರು ನೋಡೋಕ್ಕೆ. ತುಂಬ ಚೆನ್ನಾಗಿತ್ತು. ಈ ಗಾರ್ಡನ್ನ ಫುಲ್ಲಾಗಿ ನಾವು ನೋಡಬೇಕು ಅಂದರೆ ಮಿನಿಮಮ್ 4 ಅವರ್ಸ್ ಆದರೂ ಬೇಕು ಅನಿಸುತ್ತೆ. ಮತ್ತು ಇಲ್ಲಿ ಫೋಟೋ ಶೂಟ್ಗಂತೂ ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ಸ್ಪೆಷಲ್ ಏನಂದರೆ ಹ್ಯಾಂಗಿಂಗ್ ಬ್ರಿಡ್ಜ್ ಇರುತ್ತೆ. ಆ ಹ್ಯಾಂಗಿಂಗ್ ಬ್ರಿಡ್ಜಲ್ಲಿ ವ್ಯೂ ಮಾತ್ರ ಸಖತ್ತಾಗಿರುತ್ತೆ. ಅದನ್ನು ನಾನು ತೋರಿಸ್ತೀನಿ ನೋಡಿ.
ನಾವು ಕರ್ನಾಟಕ ಗಾರ್ಡನ್ ಫುಲ್ಲು ಸುತ್ತಾಡಿ ನೋಡೋಷ್ಟರಲ್ಲಿ ನಮ್ಮ ಟೈಮ್ ಬಂದು 12:30 ಆಯಿತು. ಏನು ಅಲ್ಲೇ ಪಕ್ಕದಲ್ಲೇ ಕರ್ನಾಟಕ ಗಾರ್ಡನಲ್ಲೇ ಇದು ಊಟಿ ಡ್ರೆಸ್ ಇರುತ್ತಲ್ಲ, ಊಟಿ ಡ್ರೆಸ್ ಹಾಕಿ ಫೋಟೋಸ್ ಹಿಡಿತಾ ಇರ್ತಾರೆ. ಸೊ ನಾನು ಟ್ರೈ ಮಾಡೋಣ ಅಂತ ಹೇಳಿ ಸಿಂಗಲ್ ಫೋಟೋಸು ಇರುತ್ತೆ ಮತ್ತು ಕಪಲ್ ಫೋಟೋಸು ಇರುತ್ತೆ. ನಾನು ಬಂದು ಸಿಂಗಲ್ ಫೋಟೋ ತೊಗೊಂಡೆ. ಒಂದು ಫೋಟೋಗೆ 150 ರುಪೀಸ್ ಇರುತ್ತೆ. ಅವರೇ ಕಾಸ್ಟ್ಯೂಮ್ ಹಾಕಿ ಮತ್ತು ಅಲ್ಲಿ ಬುಟ್ಟಿ ಥರ ಇರುತ್ತಲ್ಲ ಅದನ್ನು ಕೊಡ್ತಾರೆ. ಒಂದು ಫೋಟೋಗೆ 150 ರುಪೀಸ್ ಪ್ರಿಂಟ್ ಮಾಡಿ ಅಲ್ಲೇ 5 ಮಿನಿಟ್ಸಲ್ಲಿ ಕೊಟ್ಬಿಡ್ತಾರೆ. ಸೊ ಇದನ್ನು ಒಂದ್ಸರಿ ಟ್ರೈ ಮಾಡೋಣ ಅಂತ ಹೇಳಿ ನಾನು ಟ್ರೈ ಮಾಡಿದೆ. ಇನ್ನು ನಾವು ಈ ಫೋಟೋಸು ವಿಡಿಯೋಸ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗೋಷ್ಟರಲ್ಲಿ 1 o'clock ಆಯಿತು. ಇನ್ನು ಊಟಿ ಬಸ್ ಸ್ಟಾಪ್ಗೆ ಹೋಗಿ ಅಲ್ಲಿ ಒಂದು ಒಳ್ಳೆ ಫುಡ್ ತಿನ್ನೋಣ ಅಂತ ಹೇಳಿ ಈ ರೆಸ್ಟೋರೆಂಟ್ ಬಂದು ನನ್ನ ಹಸ್ಬೆಂಡ್ ಯೂಟ್ಯೂಬಲ್ಲಿ ನೋಡಿದರು, ರಿವ್ಯೂ ಚೆನ್ನಾಗಿತ್ತು ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದರು. ಇನ್ನು ನಾವು ಊಟ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಸ್ಟೇಗೆ ಹೋಗ್ತೀವಿ. ಹೀಗಿತ್ತು ನಮ್ಮ ಡೇ 1 ಇನ್ ಊಟಿ. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋಲಿ ಡೇ 2 ಇನ್ ಊಟಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಸೆಲೆಬ್ರೇಷನ್ ಏನಿರುತ್ತೆ ಅಂತ ಮುಂದಿನ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬಾಯ್.